ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಸ್ಯಾನ್ಸುಯಿ 80 ಲೀಟರ್ ಕೂಲರು. ನಾನು ಸನ್ಲೈಟ್ಗೆ ಇಟ್ಟಿದ್ದೀನಿ. ಸಿ ಸನ್ಲೈಟ್ ಏನಕ್ಕೆ ಇಟ್ಟೆ ಅಂತಂದರೆ, ಆಗಲೇ ಪ್ರೀವಿಯಸ್ ವೀಡಿಯೋಲಿ 4th ಡೇ ರಿವ್ಯೂ ಅಂತ ಹಾಕಿದ್ದೀನಿ ನಾನು. ಆ ರಿವ್ಯೂವಲ್ಲಿ ಟ್ಯಾಂಕ್ ಒಳಗಡೆ ಇನ್ಸೆಕ್ಟ್ಸ್ ಇತ್ತು, ಬ್ಲ್ಯಾಕ್ ಕಲರ್ ಇನ್ಸೆಕ್ಟ್ಸ್ ಎಲ್ಲ ಇತ್ತು. ಸೊ ಯೂಶ್ವಲಿ ಏನಂದರೆ ಇನ್ಸೆಕ್ಟ್ಸ್ ಇದ್ದಾಗ ಅದರದ್ದು ಸಮ್ ಬಯಾಲಜಿಕಲ್ ಮ್ಯಾಟರ್ ಅಥವಾ ಅದರ ಎಗ್ಸೋ ಏನೋ ಇರೋ ಚಾನ್ಸ್ ಇರ್ಬೋದು ಅಂತ. ಅದು ಯೂಶ್ವಲಿ ಬ್ಯಾಕ್ಟೀರಿಯಾಯಿಂದ ಅಟ್ಯಾಕ್ ಆಗಿರೋ ಚಾನ್ಸ್ ಇರುತ್ತೆ ಅಂತ. ಸೊ ಬ್ಯಾಕ್ಟೀರಿಯಾಸ್ ಅಥವಾ ಫಂಗಸ್ ಏನೋ ಡೆವಲಪ್ ಆಗಿರ್ಬೋದು. ನಾನೇನು ಯೋಚನೆ ಮಾಡಿದೆ ಅಂದರೆ ಅದಕ್ಕೆ ಇದನ್ನ ಡಿಸ್ಇನ್ಫೆಕ್ಟ್ ಮಾಡಬೇಕು ಅಂತ. ಆಗಲೇ ಒಂದು ಆ್ಯಂಟಿಬ್ಯಾಕ್ಟೀರಿಯಲ್ ಸೊಲ್ಯೂಷನ್ ಇತ್ತು ನನ್ನ ಹತ್ರ, ವಿಚ್ ಈಸ್ ಯೂಶ್ವಲಿ ಆಲ್ಕೋಹಾಲ್ ಬೇಸ್ಡ್. ಅದರಲ್ಲಿ ನಾನು ಟ್ಯಾಂಕ್ನ ಫುಲ್ಲು ವೈಟ್ ಕ್ಲಾತ್ ವೆಟ್ ಮಾಡಿಕೊಂಡು ಆ ಡಿಸ್ಇನ್ಫೆಕ್ಟೆಂಟಿಂದ ನಾನು ಕ್ಲೀನ್ ಮಾಡಿದ್ದೀನಿ. ಈಗ ನಾನು ಸೆಕೆಂಡರಿಯಾಗಿ ಡೈರೆಕ್ಟ್ ಸನ್ಲೈಟು ಟ್ಯಾಂಕ್ ಒಳಗಡೆ ಬಿಡಲಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಏನು ಲಾಜಿಕ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ನೀವು ನೋಡಿದ್ರೆ ಇಲ್ಲಿ ಶ್ಯಾಡೋ ಇದೆ, ಅಲ್ಲಿ ವಾಲಲ್ಲಿ ಸನ್ಲೈಟ್ ಬೀಳ್ತಾ ಇದೆ, ಸನ್ಲೈಟ್ದು ಡೈರೆಕ್ಟ್ ಸನ್ಲೈಟ್ ಇದೆ. ಸೊ ನನ್ನ ಲಾಜಿಕ್ ಏನಂದರೆ, ಇವಾಗ ಸನ್ಲೈಟು ಆ ವಾಲಿಂದ ಈ ಶ್ಯಾಡೋ ಏರಿಯಾ ಪೂರ್ತಿ ಕವರ್ ಆಗಿ ಬಂದು ಈ ವಾಲ್ವರೆಗೆ ಬರಬೇಕು, ಅಥವಾ ಬಾಟಮ್ ಎಡ್ಜ್ ಇದೆಯಲ್ಲ, ಎಡ್ಜ್ವರೆಗೂ ಸನ್ಲೈಟ್ ಟಚ್ ಆಗಬೇಕು ಅಂತ. ಸೊ ನಾನೇನು ಪ್ಲ್ಯಾನ್ ಮಾಡ್ತೀನಿ, ಇವಾಗಲೇ ನಾನು ಇಟ್ಟು 5 ಮಿನಿಟ್ಸ್ ಆಯಿತು. ಸೊ 5 ಮಿನಿಟ್ಸಲ್ಲಿ ವಾಲಿಂದ ಅದು ಸರ್ಫೇಸಿಗೆ ಬಂದಿದೆ, ಆ ವಾಲ್ ಎಡ್ಜಿಂದ ಸರ್ಫೇಸಿಗೆ ಬಂದಿದೆ ಸನ್ಲೈಟು. ಸೊ ಫುಲ್ ಸನ್ಲೈಟ್ ಸ್ವೀಪ್ ಆಗಬೇಕು ನನಗೆ. ಈ ಟ್ಯಾಂಕ್ ಈ ಬ್ರೆಡ್ತ್ ಇದೆಯಲ್ಲ, ಫುಲ್ ಏರಿಯಾಗೆ ನನಗೆ ಸನ್ಲೈಟ್ ಸ್ವೀಪ್ ಆಗಬೇಕು. ಸೊ ವಾಟ್ ಐ ಥಿಂಕ್ ಇಸ್ 1.5 hour ನಂಗೆ ತೊಗೋಬೋದು ಅಂತ. 1.5 hourಲ್ಲಿ ಇದು ಫುಲ್ ಡೆಪ್ತ್ ಸನ್ಲೈಟ್, ಡೈರೆಕ್ಟ್ ಸನ್ಲೈಟ್ ಬಿದ್ದಾಗ ಯೂಶ್ವಲಿ ಎನಿ ಬ್ಯಾಕ್ಟೀರಿಯಾ, ಮೈಕ್ರೋ ಆರ್ಗನಿಸಮ್, ಬಯಾಲಜಿಕಲ್ ಮ್ಯಾಟರ್, ಫಂಗಸ್ ಅಥವಾ ಎಗ್ಸ್ ಅಂಥದ್ದು ಯೂಶ್ವಲಿ ಅದು ಇನ್ಆ್ಯಕ್ಟಿವೇಟ್ ಆಗುತ್ತೆ. ಸೊ ದಟ್ಸ್ ಮೈ ಲಾಜಿಕ್. ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಸನ್ಲೈಟ್ಗೆ ಇಡೋದು ಅಂದರೆ ಅದಕ್ಕೊಂದು ಲಾಜಿಕ್ ಇರಬೇಕು. ವಾಟ್ ಲಾಜಿಕ್? ಏನು ಸುಮ್ಮನೆ ಒಂದು ಅರ್ಧ ಗಂಟೆ ಇಡೋದು ಅಂತಲ್ಲ, ದರ್ ಶುಡ್ ಬಿ ಸಮ್ ಲಾಜಿಕ್. ವೈ ಯು ಆರ್ ಕೀಪಿಂಗ್ ಆ್ಯಂಟಿಲ್ ವಾಟ್ ಟೈಮ್ ಯು ವಾಂಟ್ ಟು ಕೀಪ್ ಅನ್ನೋದಕ್ಕೆ. ಆ್ಯಸ್ ಅ ಸನ್ ರೈಸಸ್, ಅದರ ಆ್ಯಂಗಲ್ಲು ರೈಸ್ ಆಗ್ತಾ ಐ ಥಿಂಕ್ ಇದು ಫುಲ್ ಸ್ವೀಪ್ ಆಗುತ್ತೆ. ಆಮೇಲೆ ನಾನು ಇದು ಎತ್ತಿ ಹೊಸ ವಾಟರ್, ಫ್ರೆಶ್ ವಾಟರ್ ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ. ಸೊ ಏನದರ್ ಥಿಂಗ್ ಅಂದರೆ, ಸೊ ಇನ್ಸೆಕ್ಟ್ಸ್ ಜಾಸ್ತಿ ಇರೋ ಕಡೆ ಹಿಂಗೆ ಪ್ರಾಬ್ಲಮ್ ಇದೆ ಅಂದರೆ, ಇದೇನಿದೆ ಇದ್ರ ಮೇಲೇನು ಮೊಸ್ಕಿಟೋ ನೆಟ್ದು ಹಾಕೋದು ಒಂದು ಡಿಸೈನ್ ಇದೆ. ಕ್ರಾಂಪ್ಟನ್ ಗ್ರಿಲ್ಸಲ್ಲಿದೆ, ಕೆನ್ ಸ್ಟಾರಲ್ಲೆಲ್ಲ ಇದೆ. ಇದ್ರ ಮೇಲೆ ಮೊಸ್ಕಿಟೋ ನೆಟ್ದು ಒಂದು ಪ್ಲೇಟ್ಸ್ ಹಾಕ್ತಾರೆ. ಸೊ ಐ ಥಿಂಕ್ ಈವನ್ ದಟ್ ಈಸ್ ಸಜೆಸ್ಟ್